ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಆಲೂಗಡ್ಡೆ ಬೋಂಡ ಮಾಡೋಣ. ಬೇಕಾಗುವ ಪದಾರ್ಥಗಳು: ಪುಡಿ ಉಪ್ಪು ಸ್ವಲ್ಪ, ಓಮಿನ ಕಾಳು ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಕತ್ತರಿಸಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಯಲು ಎಣ್ಣೆ, ಉಪ್ಪು ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಮಿಕ್ಕಿದ ಆಲೂಗಡ್ಡೆ ಪಲ್ಯ. ಒಂದು ಬಟ್ಟಲಿನಲ್ಲಿ ಆಲೂಗಡ್ಡೆ ಪಲ್ಯವನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಅಜವಾನ ಪುಡಿ, ಗರಂ ಮಸಾಲ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ಮ್ಯಾಶ್ ಮಾಡಿದ್ದೀನಿ. ಇನ್ನೊಂದು ಬಟ್ಟಲಿಗೆ ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು ಸೇರಿಸಿ ಬೋಂಡ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತಯಾರಾಗಿದೆ. ಗ್ಯಾಸನ್ನು ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಕಲಸಿದ ಆಲೂಗಡ್ಡೆ ಪಲ್ಯವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿದ್ದೀನಿ. ಏನು ಮಾಡೋದಪ್ಪ ಅಂತ ತುಂಬ ಚಿಂತೆಯಾಗಿತ್ತು. ಅದಕ್ಕೋಸ್ಕರ ಈ ಹೊಸ ರೆಸಿಪಿಯನ್ನು ಟ್ರೈ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ಉಳಿದ್ರೆ ವೇಸ್ಟ್ ಮಾಡಬೇಡಿ, ಈ ರೀತಿ ಪ್ರಯತ್ನ ಪಡಿ. ಚಿಕ್ಕ ಚಿಕ್ಕ ಉಂಡೆಗಳನ್ನು ಒಂದೊಂದನ್ನಾಗಿ ಕಡಲೆ ಹಿಟ್ಟಿನಲ್ಲಿ ಹತ್ತಿ ಕಾದ ಎಣ್ಣೆಯಲ್ಲಿ ಹಾಕಿದ್ದೀನಿ. ನಿಧಾನವಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎರಡೂ ಕಡೆ ಬೋಂಡವನ್ನು ಚೆನ್ನಾಗಿ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದ ನಂತರ ಬೋಂಡವನ್ನು ತೆಗೆದಿದ್ದೀನಿ. ಉಳಿದ ಬೋಂಡವನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ, ಈಗ ರುಚಿಯಾದ ಬಿಸಿ ಬಿಸಿಯಾದ ಆಲೂಗಡ್ಡೆ ಬೋಂಡ ಸವಿಯಲು ಸಿದ್ಧವಾಗಿದೆ. ನೀವು ಸಹ ಒಮ್ಮೆ ಪ್ರಯತ್ನ ಪಡಿ. ಮಾಡ್ತೀರಲ್ವಾ? ಥ್ಯಾಂಕ್ ಯು.